ಯತ್ನಾಳ್ ವಿರುದ್ಧ ವಿಡಿಯೋ ಹರಿಬಿಟ್ಟಿದ್ದಾನೆ ಅನ್ಯ ಕೋಮಿ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋ ವೈರಲ್ ಆಗುತ್ತಲೇ ಆ ಗ್ರಾಮದಲ್ಲಿ ಉದ್ವಿಗ್ನವಾಗಿರತಕ್ಕಂತಹ ವಾತಾವರಣ ಕೂಡ ಸೃಷ್ಟಿಯಾಯಿತು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಮುಸಲಾಪುರ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಯತ್ನಾಳ್ ವಿರುದ್ಧ ವಿಡಿಯೋ ಹರಿಬಿಟ್ಟಿದ್ದ ಯುವಕ ಹುಸೇನಿ ಎಂಬಾತ ಅಜಾನ್ ವಿಚಾರವಾಗಿ ಅಧಿವೇಶನದಲ್ಲಿ ಯತ್ನಾಳ್ ಮಾತನಾಡಿದ್ರು. ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿ ಈತ ಹುಸೇನಿ ಎಂಬಾತ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದ. ನೀನು ಬೂಟ್ ನೆಕ್ಕಿದ ವಂಶಸ್ಥ ಅಂತ ಹೇಳಿ ವಿಡಿಯೋ ಮಾಡಿದ್ದ. ಯತ್ನಾಳ್ ಅಭಿಮಾನಿಗಳು ಹಿಂದೂ ಪರ ಸಂಘಟನೆಗಳಿಂದ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಡಿಯೋ ಹರಿಬಿಟ್ಟಿದ್ದಂತ ಹುಸೇನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವಿಡಿಯೋ ವೈರಲ್ ಆಗುತ್ತಲೇ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗುತ್ತೆ. ಸಾಕಷ್ಟು ಜನ ಸೇರ್ತಾರೆ. ಯತ್ನಾಳ್ ವಿರುದ್ಧ ಅನ್ಯ ಕೋಮಿನ ಯುವಕ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದ. ಇನ್ನು ಆಜಾನ್ ವಿಚಾರವಾಗಿ ಅಧಿವೇಶನದಲ್ಲಿ ಯತ್ನಾಳ್ ಮಾತನಾಡಿದ್ರು. ಹಾಗಾಗಿ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿ ಹುಸೇನಿ ಎಂಬಾತ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾನೆ. ಹಾಗಾಗಿ ಯತ್ನಾಳ್ ಅಭಿಮಾನಿಗಳು ಹಿಂದೂ ಪರ ಸಂಘಟನೆಗಳಿಂದ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹುಸೇನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯತ್ನಾಳ್ ವಿರುದ್ಧ ಆ ಯುವಕ ಏನಂತ ಹೇಳಿ ಮಾತನಾಡಿದ್ದ, ಈಗ ಯಾವ ರೀತಿಯಾಗಿ ಕ್ಷಮೆ ಕೇಳಿದ್ದಾನೆ, ಆ ಕುರಿತು ನೋಡೋಣ ಬನ್ನಿ. ನೀನು ಮಾತನಾಡುವ ಬರದಲ್ಲಿ ಸದನದಲ್ಲಿ ನಿಂತುಕೊಂಡು ಒಂದು ಧರ್ಮದ ಬಗ್ಗೆ ಅಜಾನ್ ಕೊಡುವುದು ಒದರ್ತಿರಂತೆಲ್ಲ ಇದು ಸರಿಯಲ್ಲ. ಯಾಕಂದ್ರೆ ನಾವು ಅದು ಬಿಟ್ಟು ನಿಂತರ ನಾಯಿ ಥರ ಬೋಳಕ್ಕೆ ರೆಡಿ ಇಲ್ಲ. ನಾವು ನಮ್ಮ ಧರ್ಮದ ಬಗ್ಗೆ ಮಾತನಾಡ್ಬಿಡು. ನೀನೇನು ಚಲೋ ಸಾವಿನ ನಂತರ ಸಾಯಲ್ಲ. ನಮ್ಮ ಧರ್ಮದ ಬಗ್ಗೆ ಫಸ್ಟ್ ಬರೋದಿಲ್ಲ. ಅದು ನಿಂತರ ನಿಂದು ಎಂಥ ರಕ್ತ ಅದು ಏನೋ ಗೊತ್ತಿಲ್ಲ. ನೀನು ಯಾಕಂದ್ರೆ ಬೂಟು ನೆಕ್ಕಿದ ವಂಶಸ್ಥ ನಿಮ್ಗೆ ಗೊತ್ತೈತೆ ನಮಗೆ. ಅದು ಬಿಡು. ಬೂಟು ನೆಕ್ಕಿರಲ್ಲ ಅವರು ಕುಲಿಸ್ತೀರಿ ನೀವು. ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ನೀವೇನು ಸ್ವಾತಂತ್ರ್ಯ ತಂದು ಕೊಟ್ರಲ್ಲ, ಬೂಟ್ ನೆಕ್ಕಿದಾರ ಅನ್ನೋ ಗೊತ್ತೈತಿ. ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ಬೂಟ್ ನೆಕ್ಕ್ಯಾರ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು. ಇಷ್ಟೇ ಹೇಳಿ ನನ್ನ 4 ಮಾತು ಮುಗಿಸ್ನ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾ ಮಾತಾಡೋ ಬರೋದಲ್ಲಿ ಲಾಸ್ಟಿಗೆ ವಂಶಸ್ತ್ರ ಅಂತ ಹೇಳಿದ್ದೀನಲ್ಲ, ಅದು ತಪ್ಪಾಗಿದೆ. ನಾನು ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇನ್ನು ಯಾವುದೇ ಥರದಿಂದ ಈ ಥರ ವಿಡಿಯೋ ಹಾಕೋದಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ಯಾವ ಧರ್ಮ ಯಾವ ಜಾತಿಯವರು ಯಾವ್ದಾದ್ರು ಮನಸ್ಸು ನೋವಾದಲ್ಲಿ ನನ್ನನ್ನು ಕ್ಷಮಿಸಿ. ಇದೊಮ್ಮೆ ನಿಮ್ಮ ಸೋದರನೆಂದು ಕ್ಷಮಿಸಿ. ನಿಮ್ಮ ಹೊಟ್ಟೆ ಒಳಗೆ ಹಾಕಿ ನೋಡಿ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇದೊಮ್ಮೆ ನನ್ನ ಕ್ಷಮಿಸಿಬಿಟ್ರೆ ಪುಣ್ಯ ಬರುತ್ತೆ. ಮಿಸ್ಟರ್ ಯತ್ನಾಳ್, ನೀನು ಮಾತನಾಡುವ ಬರದಲ್ಲಿ ಸದನದಲ್ಲಿ ನಿಂತುಕೊಂಡು ಒಂದು ಧರ್ಮದ ಬಗ್ಗೆ ಅಜಾನ್ ಕೊಡುವುದು ಒದರ್ತಿರಂತೆಲ್ಲ ಇದು ಸರಿಯಲ್ಲ.